ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಬರ್ತಾ ಇರೋದು 31ಕ್ಕೆ ನಾವು ಎಲ್ಲ ಥರದ ಪ್ರಿಪ್ರೇಷನ್ಗಳು ಮಾಡ್ಕೊಂಡಿದ್ದೀವಿ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. 31 ಸ್ಪೆಷಲಿ 31 ರಾತ್ರಿ ಹೊತ್ತು ಅವ್ರು ಏನೇನು ಸೆಲೆಬ್ರೇಷನ್ಸ್ ಇದ್ದಾವೆ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ನಿಗಾ ಇಡ್ತೇವೆ. ಎಲ್ಲ ಆಫೀಸರ್ಸ್ ಇನ್ಕ್ಲೂಡಿಂಗ್ ನಾನು ಕೂಡ ಅವತ್ತೊಂದು ಲೇಟ್ ನೈಟ್ ಪೆಟ್ರೋಲಿಂಗಲ್ಲಿ ಇರ್ತೀವಿ. ನಮ್ಮ ಬ್ಯಾರಿಕೇಡಿಂಗ್ ಹಾಕ್ಕೊಂಡಿರ್ತೀವಿ. ಎಕ್ಸ್ಟ್ರಾ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಇರುತ್ತೆ. ಮತ್ತು ನಾವು 23ರಿಂದನೇ ಆಲ್ರೆಡಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಡ್ರೈವ್ ಕೂಡ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇವತ್ತಿನವರೆಗೂ 23ರಿಂದ 124 ಕೇಸ್ ಆಲ್ರೆಡಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಮಾಡಿದ್ದೀವಿ ನಾವು. ಪ್ರತಿ ರಾತ್ರಿ ಎಲ್ಲ ಆಫೀಸರ್ಸು ಬ್ಯಾರಿಕೇಡ್ಸ್ ಹಾಕಿಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ನಮ್ಮದು ಸ್ಪೆಷಲ್ ಕಾನ್ಸಂಟ್ರೇಷನ್ನು ಸ್ವಲ್ಪ ಸಣಾಪುರ ಮತ್ತು ಬಸಾಪುರ ಕಡೆ, ಗಂಗಾವತಿ ರೂರಲ್ ಹಾಗೂ ಮುಂಡ್ರಾಬಾದ್ ಲಿಮಿಟ್ಸಲ್ಲಿ ಆಲ್ರೆಡಿ ನಾವು ಅಲ್ಲಿ 4 ಚೆಕ್ ಪೋಸ್ಟು CCTV ಹಾಕಿದ್ದೀವಿ. ಮೂರು ಎಕ್ಸ್ಟ್ರಾ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಬಿಟ್ಟಿದ್ದೀವಿ ಅಲ್ಲೇ ಅದೇ ಇದರಲ್ಲಿ ಪೆಟ್ರೋಲಿಂಗ್ ಮಾಡೋಕ್ಕೆ. ಸೊ ಯಾವುದೇ ಥರದ್ದು ಕಾನೂನು ಬಾಹಿರವಾಗಿ ಪರ್ಮಿಷನ್ ಇಲ್ಲದೆ ಯಾವುದಾದ್ರೂ DJ ಪಾರ್ಟಿಗಳು ಅದೆಲ್ಲ ಮಾಡ್ತಾ ಇದ್ರೆ ನಾವು ಅದ್ರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ತೊಗೊಳ್ತೀವಿ, ಕ್ರಮ ತೊಗೊಳ್ತೀವಿ. ಅದು ಅಲ್ಲದೆ ಇಲ್ಲಿವರೆಗೂ ನಮ್ಗೆ ಯಾರಾದರೂ ಪರ್ಮಿಷನ್ ಕೂಡ ಕೇಳಕ್ಕೆ ಬಂದಿಲ್ಲ. ಯಾವ ಥರದ್ದು ಪರ್ಮಿಷನ್ ಕೇಳಕ್ಕೆ ಬಂದಿಲ್ಲ ನಮಗೆ. ಸೊ ಅದಕ್ಕೆ ನಮ್ಗೆ ಗೈಡ್ಲೈನ್ಸ್ ಬಂದಿದ್ದಾವೆ. ಎಲ್ರಿಗೂ ನಾವು ಗೈಡ್ಲೈನ್ಸು ಜಾರಿ ಮಾಡಿಬಿಟ್ಟು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ. ಅದು ಅಲ್ಲದೆ ಪ್ರತಿದಿನ ನಮ್ಮ DSPs ಇನ್ಸ್ಪೆಕ್ಟರ್ಸು ಎಲ್ಲ ರಿಸಾರ್ಟ್ಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಒಂದು ದಿನ ಬಿಡದೆ ಪ್ರತಿದಿನ ಚೆಕ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕವರ್ ಆಗುವಂಗೆ ಡೈಲಿ ವಿಸಿಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಪ್ರಯುಕ್ತ ನಾವು ಎಲ್ಲ ರೌಂಡ್ಸಲ್ಲಿ ಇದ್ಬಿಟ್ಟು ಯಾವುದೇ ಥರ ಸ್ಪೆಷಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿ, ಹೆಣ್ಮಕ್ಳು ಮತ್ತು ಮಕ್ಕಳ ಸೇಫ್ಟಿ ಪ್ರಯುಕ್ತ ನಾವು ಎಲ್ಲ ಥರದ್ದು ಕ್ರಮಗಳನ್ನು ತೊಗೊಂಡಿದ್ದೀವಿ. ಯಾರಿಗೂ ಕೂಡ ಏನೂ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ. ಒಂದು ಜನರಲ್ಲಿ ನಮ್ಮದು ಮನವಿ ಏನಂತಂದರೆ, ತಾವು ಕುಡಿದು ಬಿಟ್ಟು ಗಾಡಿ ಹೊಡೆಯೋದು ಇದು ಅವಾಯ್ಡ್ ಮಾಡಬೇಕು. ಯಾಕಂದರೆ ನಮ್ಮವರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅದೇ ಥರ ಸೆಲೆಬ್ರೇಷನ್ಸು ಯಾರಿಗೂ ಬೇರೆಯವ್ರಿಗೂ ತೊಂದರೆ ಆಗಲಾರ್ದಂಗೆ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ನಾವು ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ನಾವು ಎಲ್ಲ ಥರದ್ದು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ನಾವು ಎಕ್ಸ್ಟ್ರಾ 150 ಹೋಮ್ ಗಾರ್ಡ್ಸ್ಗಳನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಜಾಸ್ತಿ ಮಹಿಳಾ ಹೋಮ್ ಗಾರ್ಡ್ಸ್ ತೊಗೊಂಡ್ಬಿಟ್ಟು ಮುಂಡ್ರಾಬಾದು ಮತ್ತು ಗಂಗಾವತಿ ಗ್ರಾಮೀಣ ಅಲ್ಲಿನ ಎಕ್ಸ್ಕ್ಲೂಸಿವ್ ಆಗಿ 50 ಹೋಮ್ ಗಾರ್ಡ್ಸ್ಗಳು ಕೊಟ್ಟಿದ್ದೀವಿ. ಬೇರೆ 2 ಸಬ್ ಡಿವಿಷನಲ್ಲಿ 50 ಹೋಮ್ ಗಾರ್ಡ್ಸ್ ಕೊಟ್ಟಿದ್ದೀವಿ. ಇದು ನಮ್ಮ ಸಿಬ್ಬಂದಿಗಳು ಬಿಟ್ಟು ಎಕ್ಸ್ಟ್ರಾ ಹೋಮ್ ಗಾರ್ಡ್ಸು. ಮತ್ತು 2 KSRP ಬರ್ತಾ ಇದೆ ನಮಗೆ. ಮತ್ತು 5 ನಮ್ಮ DR 5 ಕೊಪ್ಪಳ ಸಬ್ ಡಿವಿಷನು, 5 ಗಂಗಾವತಿ ಸಬ್ ಡಿವಿಷನ್, ಇಷ್ಟು ಫೋರ್ಸ್ ನಾವು ಡೆಪ್ಲಾಯ್ ಮಾಡ್ತಾ ಇದ್ದೀವಿ. ಸಿಟಿ ಒಳಗಡೆ ರೌಂಡ್ ದ ಕ್ಲಾಕ್ ಪೆಟ್ರೋಲಿಂಗ್ ಇರ್ತೀವಿ, ನಾವು ಇರ್ತೀವಿ. ಸೊ DR ಮತ್ತು KSRP ಕೊಟ್ಟಿರ್ತೀವಿ ಇಲ್ಲಿ. ಅದು ಆ ಪ್ರಯುಕ್ತ ನಾವು ಮಾಡ್ಕೊಳ್ತೀವಿ. ಮದ್ಯ ಮಾರಾಟ ರೆಗ್ಯುಲರ್ ಏನಿರುತ್ತೆ ಅದು ಡ್ರೈ ಡೇ ಇರಲ್ಲ. ಅದು ಮದ್ಯ ಮಾರಾಟ ಏನು ಲಾಸ್ ಇದೆ ಅದೇ ಥರ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಬಂದಾಗಬೇಕು ಬಂದಾಗಲೇಬೇಕು. ನಾವು ಹೇಳ್ತಾ ಇದ್ದೀವಿ ನಮ್ಮ ಕಾನ್ಸಂಟ್ರೇಷನ್ ಇರೋದು ರಿಸಾರ್ಟ್ಸ್ಗಳಲ್ಲಿ. ಯಾವುದೇ ಥರ ಇವು ಮಾದಕ ವಸ್ತುಗಳು ಉಪಯೋಗ ಮಾಡೋದು, ರೂಲ್ಸ್ ಇರಲಾರ್ದೆ ವೈಲೇಟ್ ಮಾಡೋದು, DJ ಹಾಕ್ಕೊಂಡು ಇದು ಮಾಡಿದ್ದು ವಿದೌಟ್ ಪರ್ಮಿಷನ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಯಾವುದೂ ಆಗಿಲ್ಲ, ಯಾವುದೂ ಆಗಿಲ್ಲ. ಅದು ಗಾಂಜಾ ಕೇಸ್ ಪ್ರತಿದಿನ ಚೆಕ್ ಮಾಡ್ತಾ ಇದ್ದಾರೆ. ಇದ್ರ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ಗಳಲ್ಲಿ ಕಿಟ್ ಕೊಟ್ಟಿದ್ದೀವಲ್ಲ, ಸೊ ಅದರಲ್ಲಿ ನಮ್ಗೆ ಗಾಂಜಾ ಕೇಸ್ ಬರ್ತಾ ಇಲ್ಲ. ಈಗ ಎಲ್ಲ ಕಡೆ ಸ್ವಲ್ಪ ನಾವು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದರಿಂದ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಸೊ ನಾವು ಅದು ಕಟ್ಟುನಿಟ್ಟಾಗಿ ಇದು ಮಾಡ್ತೀವಿ, ಕ್ರಮ ತಗೊಳ್ತೀವಿ.